ಏಳು ಮೇಲೇಳು ಸಾಧುವೆ ಹಾಡುತ್ತಾಗಿಯ ಹಾಡಲು ಹಾಡಿನಿಂದ ಚಲಿಸು ಮಲಗಿನ ನಮ್ಮ ಈ ಕಾಡಾಡಲು ದೂರದಡವಿಯೊಡೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದು ಎಲ್ಲಿ ಗುರಿ ಕಂದರದ ಬಳಿ ಗದಗದಗಿ ಬೆಳಿತಕ್ಕದು ಕಾಮ ಸುರಿಯದು ತಿಳಿಯದು ಕೀರ್ತಿ ಕಾಂಚನವೆಂಬುವ ಆಸೆಗಳಿಂದ ಜನಿಸುವ ಭ್ರಾಂತಿಯ ಎಲ್ಲಿ ಆತ್ಮವು ಪಡೆದು ನಲಿಯುವುದು ನಿಚ್ಚವಾಗಿನ ಶಾಂತಿಯ ನಂದಿಯರಿಯಾನಂದವಾಹಿನಿಯಲ್ಲಿ ಸಂತತವ. ಎಲ್ಲರಿಗೂ ಮುಂಜಾನೆ ಶುಭವನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬವರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಋಷಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಮ 3 ಸಲ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮುಕ್ಷಯಮಾಮೃತಾತ್. ಓಂ ಸನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ತೆಗೆದುಕೊಂಡು ಕೈಗಳನ್ನು ಉಜ್ಜಿ ಈಗ ಕಣ್ಣುಗಳ ಮೇಲೆ ಆಡಿಸಿ ನಾವು ಈ ಆಸನಗಳನ್ನು ಮಾಡುವ ಮೊದಲು ಜಾಗಿಂಗ್ ಮಾಡಬೇಕು. ಜಾಗಿಂಗ್ ಮಾಡಲಿಲ್ಲ ಅಂತಂದ್ರೆ ನಮ್ಮ ಶರೀರಕ್ಕೆ ಒಂದು ಆಸನಗಳನ್ನು ಮಾಡಲಿಕ್ಕೆ ಇವೆಲ್ಲ ಸಡಿಲಿಸ್ಕೋಬೇಕಾಗತ್ತೆ. ಸಡಿಲಿಸತ್ತಂದ್ರೆ ಆಸನಗಳು ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಈ ಅಂಗಮರ್ದನೆ ಶರೀರಗಳನ್ನು, ಕೀಲುಗಳನ್ನು ಎಲ್ಲ ಪ್ರತಿಯೊಂದು ಅವಯವಗಳನ್ನು ಸಡಿಲಿಸ್ಕೊಳ್ಬೇಕು. ನಂತರ ನಾವು ಈ
ಆಸನಗಳು ಮಾಡುವುದರಿಂದ ನಮಗೆ ಬರ್ತದೆ ಮತ್ತು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾಡನವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾಡನವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಕದ ಕೂಡುವ, ಆಸನ ಹಾಕುವ ನಾವು ಅಲುಕದ ಕೂಡುವ, ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ, ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ. ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿ ಎನ್ನುವ, ಶಿವಯೋಗದಿ ಕೈ ನೀಡಿ ಎನ್ನುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ
ಸುಖದನುಭವಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ ಈಗ ಸೂಕ್ಷ್ಮ ಮಾಡೋಣ. ಈ ರೀತಿ ಟೆಕ್ ಮಾಡಿ ಕೀಲುಗಳನ್ನ ಸಡಿಲಿಸುವುದು. ಇದನ್ನು ಮಾಡೋದ್ರಿಂದ ಮೊಳಕಾಲು ನೋವುಗಳು, ಬಜ್ಜು, ವೇಟ, ಮೊಣಕಾಲು ನೋವುಗಳು ಯಾಕೆ ಬರ್ತಾವಂದ್ರೆ ವೇಟ್ ಜಾಸ್ತಿ ಆಗ್ತಂದ್ರೆ, ಹೊಟ್ಟೆ ಬಂತಂದ್ರೆ, ಬಜ್ಜುಗಳು ಬಂದು ಅಂದರೆ ಇವೆಲ್ಲ ಮೊಣಕಾಲು ನೋವುಗಳು ಬರ್ಲಿಕ್ಕೆ ಶುರು ಆಗ್ತಾವ. ಕುಂಡ್ರಾಕ್ ಬರಲಿಲ್ಲ, ಇಳಾಕ್ ಬರಲಿಲ್ಲ, ಅನೇಕ ತೊಂದರೆಗಳು ಬರ್ತಾವ. ಈಗ ಒಂದು 25 ಊಟ ಬಯಸ್ತೀವಿ ನಾವು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಈ ರೀತಿ ಕಾಲುಗಳನ್ನ ಭದ್ರಪಡಿಸಬೇಕು, ಸ್ಟ್ರಾಂಗ್ ಮಾಡ್ಕೋಬೇಕು. ಇವೆಲ್ಲ ಮೊಣಕಾಲುಗಳು. ಈಗ ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿರಬೇಕು. ಈ ಕೆಳಗಿನ ಭಾಗ ನೇರವಾಗಿರಬೇಕು. ನಡೆದಿಂದ ಮೇಲಿನ ಭಾಗ ಎಷ್ಟು ಸಾಧ್ಯಕ್ಕದಷ್ಟು ಮುಂದ್ಗಡೆ ಬಗ್ಗದಿರಬೇಕು. ಈ ರೀತಿಯಲ್ಲಿ 2 3 ಹೆಚ್ಚೆಚ್ಚಿಗೆ ಈ ಆಸನ ಸ್ಥಿತಿಯಲ್ಲಿ ಇರಬೇಕು. ಅಂದ್ರೆ ನಮಗೆ ಚೆನ್ನಾಗಿ ಲಾಭ ಕೊಡ್ತದೆ. ಇಲ್ಲಾದ್ರೆ ಲಾಭ ಸಿಗುವುದಿಲ್ಲ. ಬೇಗ ಮಾಡಿ ಬೇಗ ಇದ್ರೆ ಅಷ್ಟು ಅದು ಪರಿಣಾಮ ಆಗುವುದಿಲ್ಲ. ಆಸನಗಳ ನಿಧಾನವಾಗಿ ಮಾಡಬೇಕು. ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಾವು ಮೇಲ್ಗಡೆ ಬರಬೇಕು. ಉಸಿರನ್ನು ತೆಗೆದುಕೊಳ್ಬೇಕು. ಉಸಿರಾಟದೊಂದಿಗೆ ಆಸನಗಳನ್ನು ಮಾಡಬೇಕು. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ನಡೆದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಇವು ನೇರವಾಗಿ ಇರಬೇಕು. ಸಾಧ್ಯ ಆದರೆ ಕಾಲುಗಳನ್ನು ಕೂಡಿಸಿ, ಇಲ್ಲಾದ್ರೆ ನಿಮ್ಮ ಶಕ್ತಿ ಅನುಸಾರ ನಿಧಾನವನ್ನು ಮಾಡಬೇಕು. ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಲವಲವಿಕೆಯಿಂದ ಆನಂದವಾಗಿ ಇಷ್ಟಪಟ್ಟು ಮಾಡೋದು. ಕಷ್ಟಪಟ್ಟು ಮಾಡಂಗಿಲ್ಲ.
ಯೋಗ ಅಂದ್ರೆ ಆನಂದವಾಗಿರೋದು, ಸುಖವಾಗಿರೋದು, ಲವಲವಿಕೆಯಿಂದ ಇರೋದು, ಆಕ್ಟಿವ್ ಆಗಿರೋದು. ಈಗ ಏಕ್ ದೋ. ಈಗ ತಾಡಾಸನ ಮಾಡೋಣ. ಕೈಗಳು ಈ ರೀತಿ ಹಾಕಿರಲಿ. ಈ ರೀತಿ ಕೈಗಳನ್ನು ನಿಲುಗಡೆ ಹಾಕಬೇಕು. ಇದನ್ನು ಮಾಡೋದ್ರಿಂದ ಸಣ್ಣ ಮಕ್ಕಳಿಗೆ ಜಿಡ್ಡಿದ್ದವ್ರು ಹೈಟ್ ಆಗ್ತಾರೆ ಮತ್ತು ಸ್ಮರಣ ಶಕ್ತಿ ಜಾಸ್ತಿ ಆಕತ್ತೆ, ಸಿಟ್ಟು ಕಡಿಮೆ ಆಕತ್ತೆ, ಕೈಗಳ ಮತ್ತು ಕಾಲುಗಳಿಂದ ಪೆಡಸುತ್ತದೆ ನಿವಾರಣೆ ಆಗ್ತದೆ. ಎರಡೂ ಕೈಗಳು ಕಿವಿಗೆ ತಾಗಿರ್ಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಬಲತೊಡೆ ಮೇಗಳು ನಿಧಾನವಾಗಿ ಮಾಡು. ಈಗ ಎಡಗಾಲನ್ನು ಎತ್ತಿ ಬಲತೊಡೆ ಮೇಗಿರು. ನಿಧಾನದಿಂದ ಮಾಡಬೇಕು. ಮನಸ್ಸನ್ನು ಕೇಂದ್ರೀಕರಿಸಬೇಕು. ಶರೀರ ಮನಸ್ಸು ಒಂದಾಗಬೇಕು. ಅದು ಪರಮಾತ್ಮನ ಜೊತೆ ಸೇರಬೇಕು. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರವನ್ನು ಮಾಡಬೇಕಾದ್ರೆ 12 ಸೂರ್ಯ ನಮಸ್ಕಾರದ ಹೆಸರುಗಳನ್ನು ಹೇಳ್ತಾ ಮಂತ್ರಗಳೊಂದಿಗೆ ಆ ಸೂರ್ಯನ ನಾಮಸ್ಮರಣೆಯನ್ನು ಮಾಡ್ತಾ 12 ಸೂರ್ಯ ನಮಸ್ಕಾರದ ಸೂರ್ಯನ ನಾಮಗಳನ್ನು ಹೆಸರುಗಳನ್ನು ಹೇಳ್ತಾ ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ.
ಮರ್ಚೆ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ವಿಶ್ರ ಕಾಲನ್ನು ರಿಸೈಟ್ ಮಾಡೋದು. ಇದನ್ನು ಮಾಡೋದ್ರಿಂದ ಮೊಣಕಾಲದ ನೋವುಗಳು, ಕೀಲು ನೋವುಗಳು, ಹಿಂಬಡದ ನೋವುಗಳು, ಬಳ್ಳಿನ ನೋವುಗಳು ನಿವಾರಣೆ ಆಗ್ತವೆ, ಆಕ್ಟಿವ್ ಆಗಿರ್ತಾವ. ರಕ್ತ ಸಂಚಾಲನ ಚೆನ್ನಾಗಿ ಆಗೋದ್ರಿಂದ ಅವು ಇಡೀ ದಿವಸ ನೀವು ಆನಂದವಾಗಿ ಇರಬಹುದು. ಎರಡೂ ಪಾದಗಳನ್ನು ಹಿಂದೆ ಮುಂದೆ ಮಾಡಬೇಕು. ಈ ರೀತಿ ಅದನ್ನು ಬಳಗಳನ್ನು ಈ ರೀತಿ ಮಡಿಸಬೇಕು. ಸಾಧ್ಯ ಆದರೆ ಹೆಚ್ಚೆಚ್ಚಿಗೆ ನಿಲ್ಲಿಸಬೇಕು. ಬಟರ್ಫ್ಲೈ ಈ ರೀತಿ ಮಾಡಿ ಈಗ ಕಾಲನ್ನು ತೆಗೆದುಕೊಂಡು ಈ ರೀತಿ ಈ ರೀತಿ ಮಾಡಬೇಕು. ಈಗ ವಕ್ರಾಸನ ಮಾಡೋಣ. ವಕ್ರಾಸನ ಮಾಡೋದ್ರಿಂದ ನಮ್ಮ ನಡ ನೋವುಗಳು, ನಮ್ಮ ಜಠರ ಕ್ರಿಯೆಗೆ ಒಳ್ಳೆಯ ಆಸನ ಇದು. ಮತ್ತು ಕುತ್ತಿಗೆ ನೋವುಗಳು ಮತ್ತು ನೋವು ಸ್ಪೆಂಡಾಲಿಸಿಸ್, ಕುತ್ತಿಗೆಗೆ ಪಟ್ಟ ಹಾಕೋತಾರೆ, ಅದು ಕಡಿಮೆ ಆಗುತ್ತದೆ. ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತದೆ. ಕೈ ನೋವುಗಳು, ಕಾಲಿನ ನೋವುಗಳು, ಪಡಸುತನ ನಿವಾರಣೆ ಆಗ್ತದೆ. ಈ ಆಸನದಿಂದ ನೋಡಿ ಎಷ್ಟೊಂದು ನಮ್ಮ ಕೀಲು ನೋವುಗಳು ಆಕ್ಟಿವ್ ಆಗೋದ್ರಿಂದ, ರಕ್ತ ಸಂಚಾಲನ ಆಗೋದ್ರಿಂದ ಅವೆಲ್ಲ ಸದಾ ಚೆನ್ನಾಗಿ ಕೆಲಸ ಮಾಡ್ತಾವೆ. ಇದು ಈಗ ಅರ್ಧ ಮಚ್ಚೇಂದ್ರಾಸನ ಮಾಡೋಣ. ಅರ್ಧ ಮಚ್ಚೇಂದ್ರಾಸನ ಮಾಡೋದ್ರಿಂದ ಇಲ್ಲಿ ಆಡ್ರಿನಲ್ ಗ್ರಂಥಿ ಒಳಗೆ ವಿಷ, ನಾವು ಊಟ ಮಾಡಿದ್ದೆಲ್ಲ ತುಂಬಿ ಪಿತ್ತಾಗಿರ್ತದೆ. ಕೆಲವೊಬ್ಬರು ಪಿತ್ತ ಆಗತ್ತೆ, ಬಸ್ನಾಗ ವಾಂತಿ ಮಾಡ್ಕೊತಿರ್ತಾರೆ. ಅದು ಯಾಕಂತಂದ್ರೆ ಇಲ್ಲೇ ಪಿತ್ತ, ನಾವು ಡೈಜೆಷನ್ ಚೆನ್ನಾಗಿ ಆಗಿರೋದಿಲ್ಲ. ಎಲ್ಲ ಅಡಿಗೆಯನ್ನು ತಯಾರು ಮಾಡೋದಂತ ಇದೆ ಜಠರ ಕ್ರಿಯೆನ. ಇದಕ್ಕೆ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಮಗೆ ಪಿತ್ತು, ಕಫ, ವಾಂತಿ, ಅಸ್ತಮ ಇವೆಲ್ಲ ಬಂದು ಸೇರ್ಕೊತಾವೆ. ಅದಕ್ಕೆ ಏನು ಮಾಡಬೇಕು, ಈ ಅರ್ಧ ಮಚ್ಚೇಂದ್ರಾಸನ ಮಾಡೋದ್ರಿಂದ, ಈ ಹಿಂಡಿ ತೆಗೋದ್ರಿಂದ ಅವೆಲ್ಲ ವಿಷಯ ಎಲ್ಲ ಹೊರಗಡೆ ಹೋಗ್ತದೆ. ಹಸಿವು ಚೆನ್ನಾಗಿ ಆಗತ್ತೆ. ನೀವು ಇಡೀ ದಿವಸ ಆಕ್ಟಿವ್ ಆಗಿರ್ತೀರಿ. ರಿವರ್ಸ್. ಹೆಚ್ಚೆಚ್ಚಿಗೆ ಆಸನ ಸ್ಥಿತಿಯಲ್ಲಿ ಇರಬೇಕು. ಮಿಶ್ರ. ಈಗ ವಜ್ರಾಸನ ಸ್ಥಿತಿಗೆ ಬರೋಣ. ವಜ್ರಾಸನ ಈ ರೀತಿ ಇರಬೇಕು.
ಒಂದು ಮಂಡೂಕಾಸನ ಮಾಡೋಣ. ಈ ಮಂಡೂಕಾಸನ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ, ಡಯಾಬಿಟೀಸು ಮತ್ತು ಆಗಿರ್ತದಲ್ಲ ಅವರೆಲ್ಲ ಇವರೆಲ್ಲ ನಿವಾರಣೆ ಮಾಡ್ಕೊತಾರೆ. ಯಾಕಂದ್ರೆ ಇಲ್ಲೇ ಇನ್ಸುಲಿನ್ ಜಾಸ್ತಿ ಆಕತ್ತೆ. ಇದರಿಂದ ಭಾಳಷ್ಟು ಮಂದಿಗೆ ಇನ್ಸುಲಿನ್ ಜಾಸ್ತಿ ಆತಂದ್ರೆ ಇನ್ಸುಲಿನ್ ಕಡಿಮೆ ಆಗಿ ಸಕ್ಕರೆ ಕಾಯಿಲೆಗಳು ಬರ್ತಿರ್ತಾವೆ. ಇನ್ಸುಲಿನ್ ಜಾಸ್ತಿ ಆದ್ರೂ ಸಕ್ಕರೆ ಕಾಯಿಲೆ ಬರ್ತದೆ. ಈ ಯೋಗ, ಈ ಮಂಡೂಕಾಸನ ಮಾಡೋದ್ರಿಂದ ಅದು ಮೇಂಟೆನೆನ್ಸ್ ಕರೆಕ್ಟ್ ಇರ್ತದೆ. ಅದಕ್ಕೆ ಏನು ಮಾಡಬೇಕು, ಈ ಮಂಡೂಕಾಸನವನ್ನು ಮಾಡಬೇಕು. ಈ ರೀತಿ ಕೈಗಳು ಇಡಬೇಕು. ನಮ್ಮ ಎದೆ ಕೆಡಗುತ್ತಾಗಿರಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಇದು ಹೊಟ್ಟೆ ಬಂದವರಿಗೆ, ಬೊಜ್ಜು ಬಂದವರಿಗೆ, ವೇಟ್ ಜಾಸ್ತಿ ಇದ್ದವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಇದನ್ನ ಮೊದಲು ಜಾಗಿಂಗ್ ಮಾಡಿಕೊಂಡು ಕಡಿಮೆ ಮಾಡ್ಕೋಬೇಕು. ನಮ್ಮ ಊಟ ಅದು ನಮ್ಮ ಜೀವನ ಶೈಲಿ ಚೆನ್ನಾಗಿ ಇಟ್ಕೋಬೇಕು. ನಮ್ಮ ಹೊಟ್ಟೆಗೆ ಏನು ಹಾಕಬೇಕು ಅದನ್ನು ಹಾಕಬೇಕು. ನಾವು ಏನು ಬೇಕಾದ್ರೂ ಎಲ್ಲವನ್ನ ಹಾಕೋದ್ರಿಂದ ಚಿಕನ್ ನಮ್ದು ಹೊಟ್ಟೆ ಬೆಳೆದು ಬಿಟ್ಟಿರ್ತೈತಿ. ಹೀಗಾಗಿ ಅದನ್ನು ಕಂಟ್ರೋಲಕ್ಕೆ ಆಗೋದಿಲ್ಲ. ಅರ್ಧಕ್ಕಿಂತ ಬೆಳೆದು ಬಿಡ್ತೀವಿ ನಾವೆಲ್ಲ. ಹೊಟ್ಟೆ ಬಂದೈತಿ, ದಮ್ಮು ಹೊರಗಿರ್ತಾರೆ, ಅದೆಲ್ಲ ಮಾಡ್ಕೋಬೇಕಾದ್ರೆ ಅದನ್ನು ಆಗೋದ್ರಿಂದ ಅವರು ವಯಸ್ಸಾದಂಗೆ ಭಾಳಷ್ಟು ತೊಂದರೆಗಳು ಶುರು ಆಗ್ತಾವೆ. ಅದರೊಳಗೆ ಎಲ್ಲ ರೋಗಾಣುಗಳು ಬಂದು ಸೇರಕ್ಕೆ ಶುರು ಮಾಡಿಬಿಡ್ತಾವೆ. ಹೊಟ್ಟೆ ನೋಡ್ದಾಗಿರ್ತೈತಿ, ಹಿಡ್ಕೊಳ್ಳುವಂಥ ಶಕ್ತಿ ಇರ್ತೈತೆ ಅದರೊಳಗೆ. ಹಿಂಗಾಗಿ ಎಲ್ಲ ರೋಗಾಣುಗಳು ಬಂದು ನಮ್ಮ ಹೊಟ್ಟೆ ಒಳಗೆ ಸೇರ್ಕೊತಾವೆ. ಅದಕ್ಕೆ ಏನು ಮಾಡಬೇಕು, ಹೊಟ್ಟೆಯನ್ನು ಸಾಲದಿರ್ಬೇಕು, ಕ್ಲೀನ್ ಇರ್ಬೇಕು. ಹೊಟ್ಟೆ ಭಾಳ ದೊಡ್ಡತಂದ್ರೆ ಅದ್ರಾಗೆಲ್ಲ ರೋಗ ಬರ್ತಾವೆ ನೋಡ್ರಿ. ಕ್ಯಾನ್ಸರ್ ಬರ್ತೈತಿ, ಆಮೇಲೆ ಶುಗರು, ಸಕ್ಕರೆ ಕಾಯಿಲೆ ಮತ್ತು ಏನೇನು ಬರ್ತಾವೆ, ಸ್ಟ್ರೋಕ್ ಬರೋದು ಶುರು ಆಗ್ತೈತಿ, ಕುಂಡ್ರಾಕ್ ಬರೋಲ್ಲ, ಹೇಳಕ್ಕೆ ಬರೋಲ್ಲ, ಎಲ್ಲ ಅನೇಕ ತೊಂದರೆಗಳು ಬರ್ತಾವೆ. ಅದಕ್ಕೆ ನಾವು ಆಸನಗಳನ್ನು ಮಾಡಬೇಕು. ಈಗ ನಾವು ಒಂದು ಪ್ರಾಣಾಯಾಮಗಳನ್ನು ಮಾಡೋಣ, ಕಪಾಲಭಾತಿಯನ್ನು ಮಾಡೋಣ. ಈಗ ಉಸಿರನ್ನ ಹೊರಗಡೆ ಬಿಡೋದಷ್ಟೇ. ವಾಯುಮುದ್ರೆಯಲ್ಲಿ ಕೂತ್ಕೊಳ್ಬೇಕು. ಎರಡೂ ಮೂಗಿಂದ ಉಸಿರ ಹೊಟ್ಟೆ ಒಳಗೆ ಹೋಗ್ಬೇಕು, ಎರಡೂ ಮೂಗಿಂದ ಉಸಿರು ಬರ್ಬೇಕು. ಈ ರೀತಿ ನಾವು ಪರೀಕ್ಷೆ ಮಾಡಬೇಕು. ಇದು ಹೊಟ್ಟೆ ಒಳಗೆ ಹೋಗತ್ತಿಲ್ಲ ನೋಡಬೇಕು, ಎರಡೂ ಮೂಗಿನಿಂದ ವಾಯು ಹೊರಗಡೆ ಹೋಗತ್ತಿಲ್ಲ ನೋಡಬೇಕು. ಈ ಹೋಗೋದ್ರಿಂದ ಎರಡೂ ಮೂಗಿಗೆ ಇದು ಬಲಗಡೆ ಬಿಸಿ ಇರ್ತೈತಿ, ಎಡಗಡೆ ತಂಪಿರ್ತೈತಿ. ಇದಕ್ಕೆ ಸೂರ್ಯನಾಡಿ, ಚಂದ್ರನಾಡಿ ಅಂತಾರೆ. ಚಂದ್ರ ತಂಪಿರ್ತಾನೆ, ಸೂರ್ಯ ಬಿಸಿ ಇರ್ತಾನೆ. ಹೀಗಾಗಿ ನಮ್ಮ ಶರೀರ ಚೆನ್ನಾಗಿ ಇಟ್ಕೋಬೇಕಾದ್ರೆ ನಾವು ಎರಡೂ ಮೂಗಿನಿಂದ ಉಸಿರಾಡ್ತಿರ್ಬೇಕು. ಇದನ್ನ 5 ನಿಮಿಷ 10 ನಿಮಿಷ ಮಾಡಬೇಕು. ಇದನ್ನ ಈ ಪ್ರಾಣಾಯಾಮನ, ಕಪಾಲಭಾತಿಯನ್ನು ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿ ಮಾಡಬೇಕು. ಇದನ್ನು ಮೊದಲು ಕಲಿಯುವವರು ನಿಧಾನವಾಗಿ ಕಲಿಬೇಕು. ಮತ್ತು ಈ ಕಪಾಲಭಾತಿ ಮಾಡುವವರು ಆಪರೇಷನ್ ಆದ 6 ತಿಂಗಳವರೆಗೆ ಯಾರೂ ಮಾಡಬಾರ್ದು, ಮತ್ತು ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು, ಮತ್ತು ಮುಟ್ಟಾಗಿರ್ತೈತೆ ಅವರು ಮಾಡಬಾರ್ದು. ಅದನ್ನು ಮಾಡೋದ್ರಿಂದ ಮತ್ತೆ ಜಾಸ್ತಿ ಅವ್ರಿಗೆ ಬ್ಲೀಡಿಂಗ್ ಆಗೋದು ಸಂಭವಿಸುತ್ತೆ. ಅದಕ್ಕೆ ಮಹಿಳೆಯರು ಇವೆರಡು ಪಾಲನೆಯನ್ನು ಮಾಡಬೇಕು. ಹೊಟ್ಟೆಲೆ ಗರ್ಭಾವತಿ ಇದ್ದಾಗ ಮಾಡಬಾರ್ದು, ಮುಟ್ಟಾದಾಗ ಮಾಡಬಾರ್ದು. ಆಪ್ರೇಷನ್ ಆದವರು 6 ತಿಂಗಳೊಳಗೆ, ಯಾವ ಆಪ್ರೇಷನ್ ಆಗಿರ್ತದಲ್ಲ ಅವರು 6 ತಿಂಗಳ ಕಪಾಲಭಾತಿಯನ್ನು ಮಾಡಬಾರ್ದು. ಅನೇಕ ತೊಂದರೆಗಳನ್ನು ಈ ಕುತ್ತಿಗೆ ನೋವುಗಳು ಮತ್ತು ಬೆನ್ನು ನೋವುಗಳು ಸ್ವಲ್ಪ ಬರ್ತದೆ, ಆದರೆ ಬರ್ತಾ ಕಡಿಮೆ ಆಕತ್ತೆ. ಮೊದಲು ಮಾಡಿದವ್ರಿಗೆ ಬೆನ್ನು ನೋವು ಬರ್ತದೆ ಅಂತೇಳಿ ಬಿಡಬಾರ್ದು. ಬೆನ್ನು ನೋವು ಬರ್ತದೆ, ಫಸ್ಟ್ ರೂಢಿ ಇರೋಲ್ಲ, ಹೊಟ್ಟೆ ನೋವು ಸಿದಂಗೆ ಆಗ್ತದೆ. ಅದು ಬರ್ತಾ ಕಡಿಮೆ ಆಗ್ತದೆ. ಕಪಾಲಭಾತಿಯನ್ನು 5 ನಿಮಿಷ 10 ನಿಮಿಷ 15 ನಿಮಿಷ 20 ನಿಮಿಷ ಅರ್ಧ ತಾಸು 30 ನಿಮಿಷ ಗಂಟಲೆ ಮಾಡ್ಬೋದು. ಈಗ ಸೂಕ್ಷ್ಮ ವ್ಯಾಯಾಮಗಳು ಮಾಡೋಣ. ರಿವರ್ಸ್,
ಯೋಗ ಮುದ್ರೆಯನ್ನು ಮಾಡಬಹುದು. ಯೋಗ ಮುದ್ರೆ ಅಂತಾರೆ. ಈಗ ಭ್ರಾಮರಿಯನ್ನು ಮಾಡೋಣ. ಈಗ ಉದ್ಗೀತ ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ 3 ಸಲ. ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು, ಸದಾ ನಮ್ಮ ಪ್ರಾರ್ಥನೆ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ 2 ಕೈಗಳನ್ನು ಜೋಡಿಸಿ ಕೈಗಳನ್ನು ಉಜ್ಜಿ ಈ ರೀತಿ ಈಗ ಶಾಂತಿ ಪಾಠ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರವನ್ನು ಮಾಡೋಣ. ಬೆಳಕನ್ನು ನೀಡುವಂತಹ ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಮತ್ತೆ ನಾಳೆ 6:30 ಗಂಟೆಗೆ ನಾವೆಲ್ಲರೂ ಸೇರೋಣ. ನೀವೆಲ್ಲ ಮನೆಯಲ್ಲಿ ಕುಳಿತು ಯೋಗವನ್ನು ಮಾಡಿ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಮತ್ತು ನೀವು ಹೆಚ್ಚಿಗೆ ಯೂಟ್ಯೂಬ್ ಯೋಗ SKH ಅತನಿ ಯೂಟ್ಯೂಬ್ದಲ್ಲಿ ಸದಾ ನೀವು ನೋಡಬಹುದು. ನೀವು ಯೂಟ್ಯೂಬ್ ಯೋಗ SKH ಅತನಿ ಇಷ್ಟು ನೀವು ಯೂಟ್ಯೂಬ್ದಲ್ಲಿ ನೋಡ್ಬೋದು. ಪ್ರತಿಯೊಂದು ರೋಗದ ಕುರಿತು ಅನೇಕ ಯೋಗ ದಿನಾಲು ಮಾಡಿದಂಥ ಯೋಗವನ್ನು ಅದರಲ್ಲಿ ಹೇಳ್ತಾ ಇರ್ತೇವೆ. ನೀವೆಲ್ಲ ನೋಡ್ಕೋಬಹುದು, ಕಲಿಬಹುದು, ಆರೋಗ್ಯವನ್ನು ಚೆನ್ನಾಗಿ ತಗೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಯೋಗವನ್ನು ಮುಕ್ತಾಯ ಮಾಡೋಣ.